ಹಾಯ್, ಕನ್ನಡ ಎಕ್ಸಾಮ್ ಬರೆದು ಬಂದಿದ್ದೀರಾ? ಎಕ್ಸಾಮ್ ಚೆನ್ನಾಗಿ ಆಗಿದೆ ಅಂತ ಅನ್ಕೋತೀನಿ. ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸಿಗೆ ಎಕ್ಸಾಮ್ ಬರೆದು ಬಂದವರು ಕನ್ನಡ ಎಕ್ಸಾಮ್ ಈಸಿ ಇತ್ತು, ಒಳ್ಳೆ ಸ್ಕೋರ್ ಆಗತ್ತೆ ಅಂತ ಹೇಳ್ತಾ ಇದ್ರು. ಸೊ ನಿಮ್ದು ಕೂಡ ಎಕ್ಸಾಮ್ ಚೆನ್ನಾಗಿ ಆಗಿರುತ್ತೆ, ಒಳ್ಳೆ ಸ್ಕೋರ್ ಆಗತ್ತೆ ಅಂತ ಅನ್ಕೋತೀನಿ. ಓಕೆ, ಎಕ್ಸಾಮ್ ಹೇಗಾಯ್ತು ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ. ಓಕೆ, ಈಗ ನೆಕ್ಸ್ಟ್ ಎಕ್ಸಾಮ್ ಏನಿದೆ ಅದರ ಪ್ರಿಪರೇಷನ್ ನಾವು ಸ್ಟಾರ್ಟ್ ಮಾಡಬೇಕು. ಯಾವುದು? ಇಂಗ್ಲಿಷ್ ಎಕ್ಸಾಮ್. ನಂತರ ಇಂಗ್ಲಿಷ್ ಎಕ್ಸಾಮ್ ಪ್ರಿಪರೇಷನ್ ಸ್ವಲ್ಪ ಕೇರ್ಫುಲ್ ಆಗೇ ಮಾಡಬೇಕಾಗತ್ತೆ. ಯಾಕಂದ್ರೆ ಬೇರೆ ಸಬ್ಜೆಕ್ಟ್ಸ್ಗೆ ಕಂಪೇರ್ ಮಾಡಿದ್ರೆ ಅಥವಾ ಬೇರೆ ಲ್ಯಾಂಗ್ವೇಜಸ್ ಕಂಪೇರ್ ಮಾಡಿದ್ರು ಕೂಡ ಈ ಇಂಗ್ಲಿಷ್ ಏನಿದೆ ಇದರಲ್ಲಿ ಆನ್ಸರ್ ಬರೆಯುವಂತಹ ಮೆಥಡ್ ಸ್ವಲ್ಪ ಡಿಫ್ರೆಂಟ್ ಇದೆ. ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ ಆಗಿ ಯಾವ ರೀತಿ ಆನ್ಸರ್ ಬರೀಬೇಕು ಅದನ್ನ ತಿಳಿದುಕೊಂಡೇ ಪ್ರಿಪೇರ್ ಆದ್ರೆ ಒಳ್ಳೇದು. ಸರಿನಾ? ನಂತರ ಓಕೆ, ಈಗ ಈ ವಿಡಿಯೋದಲ್ಲಿ ಯಾವ್ಯಾವ ರೀತಿ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಬರೀಬೇಕು ಇದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆಗೇನೆ ಈಗ ಪ್ಯಾಸೇಜ್ ರೀಡಿಂಗ್ ಆಯ್ತು, ಇದರಲ್ಲೆಲ್ಲ ಯಾವ್ದು ಟ್ರಿಕ್ ಅನ್ನು ಯೂಸ್ ಮಾಡಿದ್ರೆ ಬೇಗ ಆನ್ಸರ್ ಮಾಡಬಹುದು, ಹಾಗೆ ಫುಲ್ ಸ್ಕೋರ್ ಮಾಡಬಹುದು, ಇದನ್ನು ಕೂಡ ಹೇಳ್ತಾ ಇದ್ದೀನಿ. ಸರಿ, ಈಗ ಪಾರ್ಟ್ ಎ, ಇದಕ್ಕೆ ಯಾವ ರೀತಿ ಆನ್ಸರ್ ಬರೀಬೇಕು ನಿಮ್ಗೆ ಗೊತ್ತಿದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಹಾಗೆ ಫಿಲ್ ಇನ್ ದ ಬ್ಲಾಂಕ್ ಇರುತ್ತೆ, ನಂತರ ಮ್ಯಾಚ್ ದ ಫಾಲೋವಿಂಗ್ ಅಂತ ಇರುತ್ತೆ. ಮ್ಯಾಚ್ ದ ಫಾಲೋವಿಂಗ್ ಅಂತ ಹೇಳಿದ್ರೆ ಅದರೊಳಗಡೆ ಮ್ಯಾಚ್ ದ ಪ್ರೊನೌನ್ಸ್ ಆ್ಯಂಡ್ ನೌನ್ಸ್ ಈ ರೀತಿ ಇರುತ್ತೆ. ಸರಿನಾ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಬರೀಬೇಕು ಅದು ನಿಮಗೆ ಗೊತ್ತಿದೆ. ಆಲ್ರೆಡಿ ಕನ್ನಡ ಎಕ್ಸಾಮ್ ಕೂಡ ಬರೆದಿದ್ದೀರಾ, ಕ್ವಶನ್ ನಂಬರ್ ಬರೀತೀರಾ, ಅದಂತರ ಸರಿಯಾದ ಆಪ್ಷನ್ ಯಾವ್ದಿದೆ ಆ ಆಪ್ಷನ್ ಬರೆದು ಆನ್ಸರ್ ಏನಿದೆ ಅದನ್ನು ಕೂಡ ಬರೀತೀರಾ. ಈ ರೀತಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಆನ್ಸರ್ ಬರೀಬೇಕು. ಅದನ್ನ ನೀವೀಗ ಬೋರ್ಡ್ ಮೇಲೆ ಕೂಡ ನೋಡ್ತಾ ಇದ್ದೀರಾ. ನೀವು ನೋಡ್ತಾ ಇರೋದು ಟಾಪರ್ಸ್ ಆನ್ಸರ್ ಸ್ಕ್ರಿಪ್ಟ್. ಅಂದರೆ ಹಿಂದಿನ ವರ್ಷ 80 ಸ್ಕೋರ್ ಮಾಡಿದಂತಹ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರ ಆನ್ಸರ್ ಸ್ಕ್ರಿಪ್ಟ್ ಯಾವ ರೀತಿ ಇತ್ತು, ಈ ರೀತಿ ಇತ್ತು. ಓಕೆನಾ? ನಂತರ KSEBದವರು ಈ ಟಾಪರ್ಸ್ ಆನ್ಸರ್ ಸ್ಕ್ರಿಪ್ಟ್ ಅನ್ನ ಎಲ್ಲ ಸಬ್ಜೆಕ್ಟ್ ಕೂಡ ರಿಲೀಸ್ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಅಕಸ್ಮಾತ್ ಡೌನ್ಲೋಡ್ ಮಾಡ್ಕೊಳ್ಳೋದಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಸಬ್ಜೆಕ್ಟ್ಗಳು ಕೂಡ ಯಾವ ರೀತಿ ಆನ್ಸರ್ ಬರಬೇಕು ಅನ್ನೋ ಐಡಿಯಾ ನಿಮ್ಗೆ ಸಿಗುತ್ತೆ. ಸರಿನಾ? ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇದರ ಡೌನ್ಲೋಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ಡೌನ್ಲೋಡ್ ಮಾಡ್ಕೊಳ್ಳೋದಾದ್ರೆ ನಾವು ನಮ್ಮ ವಾಟ್ಸಪ್ ಚಾನಲ್ ಏನಿದೆ ಅದರಲ್ಲೂ ಕೂಡ ಡೈರೆಕ್ಟ್ ಡೌನ್ಲೋಡ್ ಲಿಂಕ್ ಅನ್ನ ಶೇರ್ ಮಾಡಿರ್ತೀವಿ. ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಇರುತ್ತೆ. ಜಾಯ್ನ್ ಆದ ನಂತರ ಆರಾಮಾಗಿ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ ಪ್ರಿಪರೇಷನ್ಗೆ ಯೂಸ್ ಮಾಡ್ಕೊಳ್ಳಿ. ಓಕೆ, ಅದಂದ್ರೆ ಫಿಲ್ ಇನ್ ದ ಬ್ಲಾಂಕ್ ಏನಿದೆ, ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ ಏನಿದೆ ಇದನ್ನ ಬೇರೆ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ ರೀತಿ ಕೊಟ್ಟಿರೋಣ. ಬೇರೆ ಸಬ್ಜೆಕ್ಟ್ ಏನಾಗುತ್ತೆ 1 2 3 4 ಆ ರೀತಿ ಕೊಟ್ಟಿರ್ತಾರೆ. ಇದರೊಳಗಡೆ ಹಾಗಿರಲ್ಲ. ಕ್ವಶನ್ ಒಂದೇ, ಯಾವುದು ಕ್ವಶನ್ ನಂಬರ್ 11 and 12 ಇಲ್ಲಿ ಬರುತ್ತೆ ಫಿಲ್ ಇನ್ ದ ಬ್ಲಾಂಕ್. ಇದರೊಳಗಡೆ ಸೆಂಟೆನ್ಸ್ ರೀತಿ ಕೊಟ್ಟಿರ್ತಾರೆ, ಆ ಸೆಂಟೆನ್ಸ್ ಅಲ್ಲೇ ಬ್ಲಾಂಕ್ಸ್ ಇರುತ್ತೆ, ಅದನ್ನ ನೀವು ಫಿಲ್ ಮಾಡಬೇಕು. ಹಾಗಿದ್ದಾಗ ನೀವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಸೆಂಟೆನ್ಸಸ್ ಏನಿದೆ ಅದನ್ನು ಪೂರ್ತಿಯಾಗಿ ಬರೀಬೇಕು. ನಂತರ ಕರೆಕ್ಟ್ ಆದ ಆಪ್ಷನ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಬ್ಲಾಂಕ್ ಏನಿರುತ್ತೆ ಅದನ್ನ ಫಿಲ್ ಮಾಡಬೇಕು. ಈ ರೀತಿ ಮಾಡಿದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಅಂದರೆ ಡೈರೆಕ್ಟಾಗಿ ಕೇವಲ ಆಪ್ಷನ್ ಬರಿತೀನಿ ಆ ರೀತಿ ಆಗಲ್ಲ. ನೀವು ಅಲ್ಲಿರುವಂತಹ ಸೆಂಟೆನ್ಸಸ್ ಪೂರ್ತಿಯಾಗಿ ಬರೆದು ಅಲ್ಲಿರುವಂತಹ ಬ್ಲಾಂಕ್ಸ್ ಏನಿರುತ್ತೆ, ಬ್ಲಾಂಕ್ ಸ್ಪೇಸ್, ಅದನ್ನ ಕರೆಕ್ಟ್ ಆದ ಆನ್ಸರ್ ಇಂದ ಫಿಲ್ ಮಾಡಬೇಕು. ಈ ರೀತಿ ಮಾಡಿದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಅದಂತರ ನೆಕ್ಸ್ಟ್ ಏನಿರುತ್ತೆ ಕ್ವಶನ್ ನಂಬರ್ 13, ಮ್ಯಾಚ್ ದ ಫಾಲೋವಿಂಗ್. ಅಂದ್ರೆ ಮ್ಯಾಚ್ ದ ಪ್ರೊನೌನ್ಸ್ ಆ್ಯಂಡ್ ನೌನ್ಸ್ ಈ ರೀತಿ ಕೊಟ್ಟಿರ್ತಾರೆ, ಅದನ್ನು ಕೂಡ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಆನ್ಸರ್ ಬರೀ. ಅದಕ್ಕೂ ಕೂಡ 5 ಮಾರ್ಕ್ಸ್ ನಿಮಗೆ ಆರಾಮಾಗಿ ಸಿಗುತ್ತೆ. ಅದ್ರ ನೆಕ್ಸ್ಟ್ ಇರೋದು ಯಾವುದು? ಪಾರ್ಟ್ ಬಿ. ಪಾರ್ಟ್ ಬಿದಲ್ಲಿ 2 ಮಾರ್ಕ್ ಕ್ವಶನ್ ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಹಾಗೆ 4 ಮಾರ್ಕ್ಸ್ ಕ್ವಶನ್ ಇರುತ್ತೆ. 2 ಮಾರ್ಕ್ ಕ್ವಶನ್ ಈಸಿ ಇರುತ್ತೆ, ಆರಾಮಾಗಿ ಬರೆದ್ಬಿಡ್ತೀರಾ. ಈಗ 3 ಮಾರ್ಕ್ಸ್ ಮತ್ತು 4 ಮಾರ್ಕ್ ಕ್ವಶನ್ ಇರುತ್ತೆ, ಅದಕ್ಕೆ ಆನ್ಸರ್ ಬರಿಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕಂತ ಹೇಳಿದ್ರೆ ಈಗ 3 ಮಾರ್ಕ್ಸ್ ಕ್ವಶನ್ ಏನಿರುತ್ತೆ ಅದಕ್ಕೆ ಆನ್ಸರ್ ಮಾಡಬೇಕಾದ್ರೆ ಮಿನಿಮಮ್ ಒಂದು ಅರ್ಧ ಪೇಜ್ ಬರಿಬೇಕು. ನೀವು ಅರ್ಧ ಪೇಜ್ ಬರಿಬೇಕು. ನಂತರ ಅದರಲ್ಲಿ ಈಗ ಪೋಯಮ್ ರಿಲೇಟ್ ಆಗಿದ್ರೆ ಪೋಯಮ್ ಯಾವುದು ಅದ್ರ ಹೆಸರು ಬರೆದು, ಪೋಯೆಟ್ ಯಾರು ಅದನ್ನು ಕೂಡ ಬರೆದು ಅವುಗಳನ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಫಾರ್ಮ್ ಮಾಡಿ ಅದರ ನಂತರ ಅದಕ್ಕೆ ಸಂಬಂಧಿಸಿದ ಆನ್ಸರ್ ಬರಿಬೇಕು. ಸರಿನಾ? ಈ ರೀತಿ ಮಾಡಿದ್ರೆ ಕಂಪ್ಲೀಟ್ ಆಗಿ 3 ಮಾರ್ಕ್ಸ್ ಸಿಗುತ್ತೆ. ಬೋರ್ಡ್ ಮೇಲೆ ನೋಡ್ತಾ ಇದ್ದೀರಾ, ಅಂದ್ರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಯಾವ ರೀತಿ ಬರಿಬೇಕು ಅಂತ. ಈ ರೀತಿ ಬರಿಬೇಕು. ಅದೇ ರೀತಿ ಈಗ ಲೆಸನ್ ರಿಲೇಟೆಡ್ ಕ್ವಶನ್ ಆಗಿದ್ರೆ ಲೆಸನ್ ಯಾವುದು, ನಂತರ ರೈಟರ್ ಯಾರು ಅದನ್ನು ಕೂಡ ಕರೆಕ್ಟಾಗಿ ಮೆನ್ಷನ್ ಮಾಡಿ ಸೆಂಟೆನ್ಸ್ ಫಾರ್ಮ್ ಮಾಡಿ ಬರಿಬೇಕಾಗುತ್ತೆ. ನಂತರ ಅದರಲ್ಲಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಅಂಡರ್ಲೈನ್ ಮಾಡಿದ್ರೆ ಒಳ್ಳೆಯದು. ಓಕೆನಾ? ಲ್ಯಾಂಗ್ವೇಜಸ್ಸಲ್ಲಿ ಎಷ್ಟು ನೀಟಾಗಿ ಬರೀತೀರಾ, ನಂತರ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿರುತ್ತೆ, ಸೊ ಅದೆಲ್ಲದೂ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಈ ರೀತಿ ಕರೆಕ್ಟಾಗಿ ಬರೆದ್ರೆ 3 ಮಾರ್ಕ್ಸ್ ಕ್ವಶನ್ ಕೂಡ ಫುಲ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ, ಎಲ್ಲೂ ಮಾರ್ಕ್ಸ್ ಕಟ್ ಆಗಲ್ಲ. ಅದ್ರ ನೆಕ್ಸ್ಟ್ 4 ಮಾರ್ಕ್ಸ್ ರಿಲೇಟೆಡ್ ಕ್ವಶನ್ ಇದೆ, ಇದಕ್ಕೆ ಆನ್ಸರ್ ಬರೀಬೇಕಾದ್ರೆ ಮಿನಿಮಮ್ 1 ಪೇಜ್ ಕಂಪ್ಲೀಟ್ ಆಗಿ 1 ಪೇಜನ್ನು ಈ ಆನ್ಸರ್ ಬರೋದಕ್ಕೆ ಯೂಸ್ ಮಾಡ್ಕೊಳ್ಳಿ. 1 ಪೇಜ್ ಬರೆದ್ರೆ ಎಲ್ಲ ಪಾಯಿಂಟ್ಸ್ ಕೂಡ ಇದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೀವು ಕೇಳ್ಬೋದು, ಅರೆ ಯಾವ್ಯಾವ ಪಾಯಿಂಟ್ ಇರಬೇಕು ಅದ್ರ ಬದಲಿ ಪೇಜ್ ಗಟ್ಟಲೆ ಬರೀಬೇಕು ಅಂತ ಹೇಳ್ತಿದಾರಲ್ಲ. ಲ್ಯಾಂಗ್ವೇಜಸಲ್ಲಿ ಬರೀಬೇಕಾಗತ್ತೆ. ಅಂದರೆ ಇದರಲ್ಲಿ ಲ್ಯಾಂಗ್ವೇಜಸಲ್ಲಿ ಕ್ವಾಲಿಟಿ ಜೊತೆಗೆ ಕ್ವಾಂಟಿಟಿಯನ್ನು ಕೂಡ ಕೇಳ್ತಾರೆ. ಅದಕ್ಕೋಸ್ಕರ 1 ಪೇಜ್ ಕೂಡ ಬರೀಬೇಕು, ಅದರಲ್ಲಿ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ ಇರಬೇಕು.
ಅದಕ್ಕೋಸ್ಕರ ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿರುತ್ತೆ ಅದನ್ನ ಅಂಡರ್ಲೈನ್ ಕೂಡ ಮಾಡಿ, ಯಾಕಂದ್ರೆ ಇವ್ಯಾಲ್ಯೂಯೇಟ್ ಮಾಡ್ತಾರಲ್ವಾ ಅವರಿಗೆ ಡೈರೆಕ್ಟ್ ಆಗಿ ಓಕೆ ಎಲ್ಲ ಪಾಯಿಂಟ್ಸ್ ಬರ್ದಿದ್ದಾರೆ ಅಂತ ಡೈರೆಕ್ಟ್ ಸಿಕ್ಬಿಡುತ್ತೆ ನೀವು ಹೈಲೈಟ್ ಮಾಡಿದ್ರೆ ಅಂದ್ರೆ ಅಂಡರ್ಲೈನ್ ಮಾಡಿದ್ರೆ. ಓಕೆನಾ? ಸೊ ಅಂಡರ್ಲೈನ್ ಮಾಡೋದು, ಹಾಗೆ ಲೆಸನ್ ಆಗಿದ್ರೆ ಲೆಸನ್ ಹೆಸರು, ರೈಟರ್ ಹೆಸರು, ಪೋಯಮ್ ಆಗಿದ್ರೆ ಪೋಯಮ್ ಹೆಸರು, ಪೋಯೆಟ್ ಹೆಸರು, ಅದನ್ನೆಲ್ಲ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ಆನ್ಸರನ್ನು ಬರೀರಿ. ಅದ್ರ ನೆಕ್ಸ್ಟ್ ಯಾವುದಿದೆ ಹೇಳಿ, ಈಗ ಪಾರ್ಟ್ ಸಿ ಪ್ಯಾಸೇಜ್ ರೀಡಿಂಗ್. ಪ್ಯಾಸೇಜ್ ರೀಡಿಂಗ್ ಏನಿದೆ ಇದಕ್ಕೆ 9 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಒಂದು ಪೋಯಮ್ ಕೊಟ್ಟಿರ್ತಾರೆ, ಒಂದು ಪ್ಯಾಸೇಜ್ ಇರುತ್ತೆ. ಇದರೊಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ ಪ್ಯಾಸೇಜ್ ಓದಿ ಅಲ್ಲಿ ಕೊಟ್ಟಿರುವಂತಹ ಕ್ವಶನ್ಗಳಿಗೆ ಆನ್ಸರನ್ನು ಬರೆಯೋದಿರುತ್ತೆ. ಟೋಟಲ್ 9 ಕ್ವಶನ್ಸ್ ಇರುತ್ತೆ, ಎಲ್ಲದಕ್ಕೂ ಕರೆಕ್ಟಾಗಿ ಆನ್ಸರ್ ಬರೆದ್ರೆ ಫುಲ್ 9 ಮಾರ್ಕ್ಸ್ ಸಿಗುತ್ತೆ. ಇದಕ್ಕೆ ಈಸಿ ಟ್ರಿಕ್ ಏನು ಅಂತ ಹೇಳಿದ್ರೆ ಪ್ಯಾಸೇಜ್ ಓದೋ ಮೊದಲು ಅಥವಾ ಪೋಯಮ್ ಓದೋ ಮೊದಲು ಅಲ್ಲಿ ಕೊಟ್ಟಿರುವಂತಹ ಕ್ವಶನ್ಸ್ ಏನಿದಾವೆ ಅವುಗಳನ್ನು ಮೊದಲಿಗೆ ಓದ್ಕೊಳ್ಳೋದು. ಕ್ವಶನ್ ಮೊದಲಿಗೆ ಓದ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಏನೇನು ಕ್ವಶನ್ ಕೇಳಿದ್ದಾರೆ ಆ ಕ್ವಶನ್ ಇರುವಂತಹ ಕೀವರ್ಡ್ಸ್ ಏನಿದೆ ಮೈಂಡಲ್ಲಿ ಬಂದಿರುತ್ತೆ. ಓಕೆನಾ? ಓಕೆ ಇದೆಲ್ಲ ಕೀವರ್ಡ್ಸ್ ಇದಾವೆ, ಇದನ್ನ ಕೇಳಿದ್ದಾರೆ ಅಂತ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಪ್ಯಾಸೇಜ್ ಅನ್ನ ಓದ್ಬೇಕಾದ್ರೆ ಓಕೆ ಈ ಕ್ವಶನ್ ಕೇಳಿದ್ರು ಇದಕ್ಕೆ ಆನ್ಸರ್ ಇದು, ಈ ಕ್ವಶನ್ ಕೇಳಿದ್ರು ಇದಕ್ಕೆ ಆನ್ಸರ್ ಇದು ಅಂತ ಬೇಗ ಗೊತ್ತಾಗ್ತಾ ಹೋಗುತ್ತೆ. ಸರಿನಾ? ಅದಕ್ಕೋಸ್ಕರ ಪ್ಯಾಸೇಜ್ ಓದೋ ಮೊದಲು ಕ್ವಶನ್ಸ್ ನ ಓದ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ ಆನ್ಸರ್ನ ಫೈಂಡ್ ಔಟ್ ಮಾಡೋದು. ಅದೇ ರೀತಿ ಪೋಯಮ್ ಓದಿ ಆನ್ಸರ್ ಮಾಡೋದಿರುತ್ತಲ್ಲ ಅದರಲ್ಲೂ ಕೂಡ ಪೋಯಮ್ ಓದೋ ಮೊದಲು ಕ್ವಶನ್ಸ್ ನ ಓದ್ಕೊಂಡ್ಬಿಟ್ರೆ ಆ ಪೋಯಮ್ ಓದಬೇಕಾದ್ರೆ ನಿಮಗೆ ಬೇಗ ಆನ್ಸರ್ನ ಫೈಂಡ್ ಔಟ್ ಮಾಡೋದಕ್ಕಾಗುತ್ತೆ, ಅದರಿಂದ ಟೈಮ್ ಸೇವ್ ಆಗುತ್ತೆ. ನನಗನ್ಸೋ ಪ್ರಕಾರ ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ ಪ್ಯಾಸೇಜ್ ರೀಡಿಂಗ್ ಏನಿರುತ್ತೆ ಅದಕ್ಕೆ ಆನ್ಸರ್ ಮಾಡೋದು ಪೋಯಮ್ಗಿಂತ ಈಸಿ. ಬಟ್ ನಿಮ್ಮ ಪ್ರಯಾರಿಟಿ ಇರುತ್ತೆ, ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಅದನ್ನ ಫಾಲೋ ಮಾಡಿ. ನನಗನ್ಸೋ ಪ್ರಕಾರ ಪ್ಯಾಸೇಜ್ ಏನಿದೆ ಅದನ್ನ ಓದಿ ಆನ್ಸರ್ ಬರೆಯೋದು ಈಸಿ ಪೋಯಮ್ಗೆ ಕಂಪೇರ್ ಮಾಡಿದ್ರೆ. ನಿಮ್ಗೇನು ಅನ್ಸುತ್ತೆ ಇದನ್ನ ಕನ್ನಡ ತಿಳಿಸಿ. ಅದ್ರ ನೆಕ್ಸ್ಟ್ ಯಾವುದು ಪಾರ್ಟ್ ಡಿ ಗ್ರಾಮರ್ ಸೆಕ್ಷನ್. ಸೊ ಇಂಗ್ಲೀಷಲ್ಲಿ ನೀವು ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಗ್ರಾಮರ್ ಪಾರ್ಟ್ ನಿಮ್ಮದು ಸ್ಟ್ರಾಂಗ್ ಆಗಿರಬೇಕು. ಗ್ರಾಮರ್ ಪಾರ್ಟ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಿಮಗೆ ಫುಲ್ ಸ್ಕೋರ್ ಮಾಡೋದು ಈಸಿ, 80ಗೆ 80 ಆರಾಮಾಗಿ ಸ್ಕೋರ್ ಮಾಡ್ತೀರಿ ನೀವು. ಈಗ ಗ್ರಾಮರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಆರ್ಟಿಕಲ್ಸ್ ರಿಲೇಟೆಡ್ ಇರುತ್ತೆ, ಅದಂತರ ಲಿಂಕರ್ಸ್ ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ, ಫಾರ್ಮರ್ ಕ್ವಶನ್. ಸೊ ಅದಕ್ಕೆ ಆನ್ಸರ್ ಮಾಡ್ತೀರಾ. ಅದರ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಈಗ ರೀಡ್ ದ ಪ್ಯಾಸೇಜ್ ಆ್ಯಂಡ್ ಫಿಲ್ ದ ಬಾಕ್ಸಸ್. ಅಲ್ಲಿ ಬಾಕ್ಸ್ ಕೊಟ್ಟಿರ್ತಾರೆ, ನಂತರ ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಆ ಪ್ಯಾಸೇಜನ್ನು ಓದ್ತೀರಾ, ಅಲ್ಲಿರುವಂಥ ಬಾಕ್ಸನ್ನು ಫಿಲ್ ಮಾಡ್ತಾ ಹೋಗಿ. ಈಸಿ ಇದು, 2 ಮಾರ್ಕ್ಸ್ ಇರುತ್ತೆ, ತುಂಬ ಈಸಿ. ಯಾಕಂತ ಹೇಳಿದ್ರೆ ಆ ಬಾಕ್ಸ್ ಏನಿದೆ ಒಂದು ರೀತಿ ಚೈನ್ ರಿಯಾಕ್ಷನ್ ರೀತಿ ಇರುತ್ತೆ. ಓಕೆ ಇದು ಮೇನ್ ಬಾಕ್ಸ್, ಅದರಿಂದ ಸ್ಪ್ಲಿಟ್ ಆಯಿತು, ಸ್ಪ್ಲಿಟ್ ಆದ ನಂತರ ಅಲ್ಲಿಂದ ಕೆಲವೊಂದು ಪಾಯಿಂಟ್ಸ್ ಬರುತ್ತೆ, ಈ ರೀತಿ ಇರುತ್ತೆ. ಅಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸ್ ಮತ್ತು ಬಾಕ್ಸಿಗೆ ಕನೆಕ್ಷನ್ ಇರುತ್ತೆ. ಸೊ ಆ ಪ್ಯಾಸೇಜನ್ನು ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ಬಾಕ್ಸನ್ನು ಆರಾಮಾಗಿ ಫಿಲ್ ಮಾಡ್ಬೋದು, ಆರಾಮಾಗಿ 2 ಮಾರ್ಕ್ಸ್ ಕೂಡ ಪಡೆದುಕೊಳ್ಬೋದು. ಈ ರೀತಿ ಇರುತ್ತೆ. ಅದರ ನೆಕ್ಸ್ಟ್ ಏನಂತ ಹೇಳಿದ್ರೆ ಈಗ ರಿಪೋರ್ಟ್ ದ ಫಾಲೋವಿಂಗ್ ಅಂತ ಕ್ವಶನ್ ಇರುತ್ತೆ. ಸೊ ಅದಕ್ಕೋಸ್ಕರ ಕೂಡ ನಿಮ್ಮ ಗ್ರಾಮರ್ ಸೆಕ್ಷನ್ ಸ್ಟ್ರಾಂಗ್ ಆಗಿದ್ರೆ ಆರಾಮಾಗಿ ಸ್ಕೋರ್ ಮಾಡೋದಕ್ಕಾಗತ್ತೆ. ಆಮೇಲೆ ಕಂಪ್ಲೀಟ್ ದ ಸೆಂಟೆನ್ಸಸ್ ಕೂಡ ಪ್ರಾಕ್ಟೀಸ್ ಮಾಡ್ಕೋಬೇಕು. ನಂತರ ಲೆಟರ್ ರೈಟಿಂಗ್ ತುಂಬ ಇಂಪಾರ್ಟೆಂಟ್, ಆರಾಮಾಗಿ ಸ್ಕೋರ್ ಕೂಡ ಮಾಡೋದಕ್ಕಾಗತ್ತೆ. ಅಲ್ಲಿ ಫ್ರಾಮ್ ಅಡ್ರೆಸ್ಸು ಕೊಟ್ಟಿರ್ತಾರೆ, ಟು ಅಡ್ರೆಸ್ಸು ಕೊಟ್ಟಿರ್ತಾರೆ, ಸಬ್ಜೆಕ್ಟ್ ಏನು ಅದು ಕೂಡ ಕೊಟ್ಟಿರ್ತಾರೆ. ಎಲ್ಲವನ್ನೂ ಕೂಡ ಎಲ್ಲೆಲ್ಲಿ ಬರೀಬೇಕು ಕರೆಕ್ಟಾಗಿ ಸ್ಪೇಸಲ್ಲಿ ಬರೆದು ಕೊಟ್ಟಿರೋ ಸಬ್ಜೆಕ್ಟ್ ಒಂದು ಸ್ವಲ್ಪ ಇಲಾಬರೇಟ್ ಮಾಡಬಾರ್ದ್ರೆ ಫುಲ್ ಮಾರ್ಕ್ಸ್ ಬಿಡುತ್ತೆ. ಓಕೆನಾ? ಫ್ರಾಮ್ ಅಡ್ರೆಸ್ ಬರೆದಕ್ಕೂ ಮಾರ್ಕ್ಸ್ ಇರುತ್ತೆ, ಟು ಅಡ್ರೆಸ್ ಬರೆದಕ್ಕೂ ಮಾರ್ಕ್ಸ್ ಇರುತ್ತೆ. ಸೊ ನೀವೇನು ಬರೀತೀರೋ ಅದರದಕ್ಕೂ ಕೂಡ ಮಾರ್ಕ್ಸ್ ಇರುತ್ತೆ, ಕರೆಕ್ಟಾಗಿ ಬರೀಬೇಕಷ್ಟೇ ಲೆಟರ್ ರೈಟಿಂಗ್. ಅದರ ನಂತರ ಈ ಲೆಟರ್ ರೈಟಿಂಗ್ ಏನಿದೆ ಅದನ್ನ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಕಾಲೇಜಲ್ಲಿ ಹೇಳಿರ್ತಾರೆ ನಿಮಗೆ ಯಾವ್ಯಾವ ರೀತಿ ಬರೀಬೇಕು ಅಂತ, ಅದನ್ನು ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ನಂತರ ಲೆಟರ್ ರೈಟಿಂಗ್ ಬರೀಬೇಕಾದ್ರೆ ನಿಮ್ಮ ಹೆಸರನ್ನು ಬರೋದಕ್ಕೆ ಹೋಗಬೇಡಿ, ಯಾಕಂದರೆ ಫ್ರಾಮ್ ಅಡ್ರೆಸ್ ಅವರೇ ಕೊಟ್ಟಿರ್ತಾರೆ, ಏನು ಬರೀಬೇಕು ಅಂತ ಅವರೇ ಕೊಟ್ಟಿರ್ತಾರೆ. ಅವರು ಕೊಟ್ಟಿರುವಂಥ ಡೀಟೇಲ್ಸ್ ಏನಿದೆ ಅದನ್ನೇ ಎಂಟರ್ ಮಾಡಿ ಲೆಟರನ್ನು ಬರಿಬೇಕಾಗುತ್ತೆ. ಸೊ ಈ ರೀತಿ ನಿಮ್ಮ ಇಂಗ್ಲೀಷ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಈಗ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ರೆ ಸಮರಿ. ಈಗ ಪೋಯಮ್ ಆಗಿರ್ಬೋದು ಅಥವಾ ಲೆಸನ್ ಆಗಿರ್ಬೋದು, ಅದರ ಸಮರಿಯನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ನೆನಪಿನಲ್ಲಿ ಇಟ್ಕೊಂಡಿರಿ. ನಿಮ್ಮ ಇಂಗ್ಲೀಷ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ನಿಮ್ಮದೇ ವಾಕ್ಯದಲ್ಲಿ ಮೀನಿಂಗ್ ಕರೆಕ್ಟಾಗಿ ಬರೋ ರೀತಿ ಆನ್ಸರ್ ಬಂದರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೀವು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ಬೇಕಾಗಿದೆ ಯಾವುದು ಲೆಸನ್ ಮತ್ತು ರೈಟರ್, ನಂತರ ಪೋಯಮ್ ಮತ್ತು ಪೋಯೆಟ್. ಈ ಹೆಸರುಗಳನ್ನೆಲ್ಲ ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಂಡು ಸಮರಿಯನ್ನು ನೆನಪಲ್ಲಿ ಇಟ್ಕೊಂಡ್ರೆ ನೀವು ಆರಾಮಾಗಿ ಬರಿಬೋದು, ಒಳ್ಳೆ ಸ್ಕೋರ್ ಆಗುತ್ತೆ. 80ಗೆ 80 ಆರಾಮಾಗಿ ಸ್ಕೋರ್ ಮಾಡ್ಬೋದು. ಎಕ್ಸಾಮ್ ಚೆನ್ನಾಗಾಗುತ್ತೆ, ಇಂಗ್ಲೀಷ್ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ. ಮತ್ತೇನಾದ್ರು ವೀಡಿಯೋ ಬೇಕಿದ್ರೆ ಅದನ್ನು ಕೂಡ ಕಮೆಂಟ್ ಹೋಗಿ ತಿಳಿಸಿ. ಮುಂದಿನ ವಿಡಿಯೋ ಸಿಗೋಣ. ಆವಾಗ ಕೂಡ ನನ್ನ ಎಕ್ಸಾಮ್ ಚೆನ್ನಾಗಾಯಿತು ಅಂತ ಕಮೆಂಟ್ ಹೋಗಿ ತಿಳಿಸಿ ನನಗೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಸಿಗೋಣ.